ರಾಜಶೇಖರನ್ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿಗಳೇ, ಈಗ ಒಂದು ಹೇಳಿಕೆಯನ್ನು, ಸ್ವಾಮೀಜಿಗಳ ಹೇಳಿಕೆಯನ್ನು ಈಗ ಸಮ್ಟೈಮ್ಸ್ ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು, ಕೆಲವು ಹೇಳಿಕೆಗಳು ಎಲ್ಲಿ ತನಕ ಹೋಗ್ಬಿಡ್ತದೆ ಅಂತಂದರೆ 15 ನಿಮಿಷದಲ್ಲಿ ನಮಗೆ ಅವಕಾಶ ಕೊಡಿ, ಹಿಂದೂಗಳನ್ನು ಕೊಂದು ಬಿಡ್ತೀನಿ ಅಂದರೆ ಏನು ಮಾಡ್ತೀವಿ ಅಂತ ಹೇಳಿದವರು ಎಲೆಕ್ಷನಲ್ಲಿ ನಿಲ್ತಾರೆ, ಗೆಲ್ತಾರೆ, ಮತ್ತೊಂದು ಎಲ್ಲೋ ಆಗ್ತಾರೆ. ಇವರಿದ್ದಾರಲ್ಲ ನಮ್ಮ ಮುತಾಲಿಕ್ ಅವರು ಉಗ್ರ ಭಾಷಣಕಾರ. ಬಟ್ ಎಲ್ಲೂ ಕೂಡ ಭಾಷಣದ ಹೊರತಾಗಿ ಅವರು ಯಾರ ಮೇಲೂ ಹಲ್ಲೆ ಮಾಡಿದ್ದೋ ಮತ್ತೊಂದು ಮಾಡಿದ್ದೋ ಆ ಪ್ರಕರಣಗಳೇ ಇಲ್ಲ. ಆ ಮನುಷ್ಯನಿಗೆ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಎಂಟ್ರಿನೇ ಇಲ್ಲ. ಈವನ್ ಬಿಜೆಪಿ ಗೌರ್ಮೆಂಟ್ ಬಂದಾಗಲೂ ಏನು ಮಾಡೋಕ್ಕಾಗಿಲ್ಲ. ನಾನು ಕೇಳ್ತಿರೋದು ಸ್ವಾಮೀಜಿಗಳೇ, ಇಲ್ಲಿ ಸಂವಿಧಾನ ನಮಗೆ ಎಲ್ಲರಿಗೂ ಬಹಳ ಮುಖ್ಯವಾಗಿರ್ತದೆ. ರಾಜಕಾರಣಿಗಳ ಕಾರಣಕ್ಕಾಗಿ ಹಿಂದೂ ಮುಸ್ಲಿಂ ಪ್ರಾಬ್ಲಮ್ಸ್ ಉಂಟಾಗ್ತಾ ಇದೆಯಾ, ಅಥವಾ ನಿಜವಾಗ್ಲೂ ಹಿಂದೂ ಮುಸ್ಲಿಮರ ನಡುವೆ ಈ ಪ್ರಾಬ್ಲಮ್ ಇದೆಯಾ? ರಾಜಕಾರಣದ ಓಲೈಕೆಯ ಭಾಗದಿಂದಲೇ ಹಿಂದೂ ಮುಸ್ಲಿಮರ ಒಳಗೆ ಈ ತರಹದ ಒಂದು ಕುಹಕಗಳು ನಡೀತಾ ಇದೆ. ಇದು ಒಂದು. ಎರಡನೆಯದ್ದು, ಈ ರಾಜಕಾರಣದ ಮುಖ ಹೇಗಿದೆ ಅಂದ್ರೆ, ಯಾರನ್ನೋ ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ನಾನು ಸಮರ್ಥ ಅಂತ ತೋರಿಸಿಕೊಳ್ಳುವ ಮಟ್ಟಕ್ಕೆ ಇವರು ಬಂದಿದ್ದಾರೆ. ಪೂಜ್ಯ ಚಂದ್ರಶೇಖರನಾಥ್ ಸ್ವಾಮೀಜಿ ಅವರು ಹೇಳಿದ ಮಾತಿಗೆ ಅವರು ವಿಷಾದ ವ್ಯಕ್ತಪಡಿಸ್ತಾರೆ, ನನ್ನ ಬಾಯಿಂದ ತಪ್ಪಿ ಬಂದಿದೆ. ಆಗಲಾದ್ರೂ ಸಾಂತ್ವನ ಕೊಟ್ಟಂತಹ ಸ್ವಾಮೀಜಿಗಳನ್ನ ಗೌರವಿಸಿಕೊಳ್ಳಬೇಕಿತ್ತು. ಸನ್ಮಾನ್ಯ DCM ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಹೇಳ್ತಾರೆ, ನಾನು ಅವರಿಗೆ ಕಿವಿ ಹೇಳ್ತೇನೆ, ನಾನು ಅವ್ರು ನಮ್ಮ ಮಾತನ್ನು ಕೇಳ್ತಾರೆ ಎನ್ನುವ ತುಂಬಾ ಸಂತಸದ ಮಾತನ್ನ ಹೇಳ್ತಾರೆ. ಆದ್ರೆ ಇವತ್ತು ಯಾವನೋ ಒಬ್ಬ ದಾರಿ ಹೋಕ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿದ್ದಾನೆ ಅಂತಂದ್ರೆ ಅವನನ್ನ ಆರಕ್ಷಕರ ಬಳಿಯಲ್ಲಿ ಕೂರಿಸಿ ಅವನಿಗೆ ಹೇಳ್ಬೇಕಿತ್ತು, ಅವ್ರು ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದಾರೆ, ಇದೇನು ದೊಡ್ಡ ವಿಷಯ ಅಲ್ಲ, ನೀವು ಯಾಕೆ ಇದನ್ನು ದೊಡ್ಡದು ಮಾಡ್ತೀರಿ, ಇದರಿಂದ ಸಮಾಜಕ್ಕೆ ಏನು ದೊಡ್ಡ ನಷ್ಟ ಇಲ್ಲ, ಅವ್ರು ಆ ಮಾತನ್ನು ಹಿಂತಗೊಂಡಿದ್ದಾರೆ, ನೀವು ಕೇಸ್ ಮಾಡೋದು ಬೇಡ ಅಂತ ಅವನಿಗೆ ವಿವರಿಸಬೇಕಿತ್ತು. ಅದು ಬಿಟ್ಟು ಒಂದು ಹಗೆತನ ತೋರಿಸಿದ ಹಾಗೆ ಅವರು ವೇದಿಕೆಯಲ್ಲಿ ಮಾತಾಡಿದ್ರು ಅನ್ನುವ ಕಾರಣಕ್ಕೇನೆ ಅಲ್ಲಿ ಆಗಿರುವಂತಹ ಘಟನೆಯನ್ನ ಸರ್ಕಾರ ಗಮನಿಸಬೇಕಿತ್ತು. ಅದನ್ನು ಗಮನಿಸಲಿಲ್ಲ ಸರ್ಕಾರ. ನಡೆದ ಘಟನೆಯನ್ನು ವಕ್ಫ್ ಅನ್ನುವುದು ಎಲ್ಲ ಕಡೆಯಲ್ಲಿ ಖಾಲಿದ್ದ ಕಡೆಯಲ್ಲಿ ವಕ್ಫ್ ತನ್ನ ಹೆಸರನ್ನ ನಮೂದಿಸಿದೆ ಅಂತಂದಾಗ, ವಿಜಯಪುರದಲ್ಲಿ ರೈತರ ಮೇಲೆ ಬಹಳ ರೀತಿಯ ತೊಂದರೆಗಳಾದಾಗ ಸ್ವಾಮೀಜಿ ಅವರು ನೊಂದುಕೊಂಡ ಮಾತನ್ನು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಒಂದು ದೇಶದಲ್ಲಿ ಅವರಿಗೆ ಸ್ವಾತಂತ್ರ್ಯ ಇದೆ, ಆದ್ರೆ ಕಾನೂನ್ಯ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರಿಗೆ ಹಕ್ಕಿಲ್ಲ, ಹಾಗಿರುವುದರಿಂದ ಅದನ್ನ ಇಲ್ಲೂ ಮಾಡಿಕೊಳ್ಳಿ ಅನ್ನುವ, ಅಂದ್ರೆ ಭಯವಿಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದು. ಅದನ್ನ ತುಂಬಾ ಹಗುರವಾಗಿನೋ ಅಥವಾ ಬಾಲಿಶವಾಗಿನೋ ತಗೊಳ್ಳುವುದು ಬಿಟ್ಟು ಅದನ್ನು ಒಂದ್ ಸ್ವಲ್ಪ ಸಮನ್ವಯತೆಯಿಂದ ಅದನ್ನು ನೋಡ್ಕೊಳ್ಬೇಕಿತ್ತು. ಅದು ಬಿಟ್ಟು ಏಕಾಏಕಿ ಅವರ ಮೇಲೆ ಕಾನೂನನ್ನು ಹೇರುವುದು ಇದು ಸಮಂಜಸವಾಗಿಲ್ಲ. ಇದು ದ್ವಂದ್ವ ನೀತಿ ಅಂತ ಅನ್ನಿಸ್ತದೆ, ದ್ವಿಮುಖ ನೀತಿ ಅಂತ ಅನ್ನಿಸ್ತದೆ. ಓಕೆ, ಅಶೋಕ್ ಅವರೇ, ಇನ್ನೊಂದು, ಈಗ ಅವತ್ತು ನಾಸೀರ್ ಅವರ ವಿಚಾರಗಳಿಗೆ ಬಂದಾಗ ಗೌರ್ಮೆಂಟ್ನೇ ಫೋರ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ ಥ್ರೂನೇ ಅದನ್ನು FIR ಹಾಕ್ಸಿದ್ರು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಇಬ್ಬರು ಹುಡುಗರು ಇದರ ಮುಖಾಂತರವಾಗಿ ಜೈಲಿಗೆ ಹೋಗಿ ಬಂದರು. ನಾನು ಕೇಳ್ತಿರೋದು, ಇದೇ ಮುಸ್ಲಿಂ ಸಾಮಾಜಿಕ ಕಾರ್ಯಕರ್ತರು ತಮ್ಮ ಸಮುದಾಯದವರಿಂಥ ತಪ್ಪುಗಳು ಮಾಡಿದಾಗ ಯಾಕೆ ಎದ್ದು ನಿಲ್ಲೋದಿಲ್ಲ? ಅದೇ ಅಲ್ವಾ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು. ಈಗ ಒಂದು ಮಾತನ್ನು ಹೇಳ್ತೀನಿ, ಈಗ ಚಂದ್ರಶೇಖರ್ ಸ್ವಾಮೀಜಿ ವಿಚಾರಕ್ಕೂ ಬನ್ನಿ, ಬೇರೆ ಯಾವುದೇ ಸಮುದಾಯ ಮಾತಾಡ್ತಿಲ್ಲ, ನೆನಪಿಟ್ಕೊಳ್ಳಿ ನೀವು ಇದನ್ನು. ಹೌದು, ಬೇರೆ ಯಾವುದೇ ಸಮುದಾಯ ಮಾತಾಡ್ತಿಲ್ಲ, ಇದು ಸಮುದಾಯ ಇಶ್ಯೂನೇ ಆಗ್ತಿಲ್ಲ. ಇದು ಅಂದರೆ ಆ ಸಮುದಾಯ ಮಾತ್ರ ಮಾತಾಡ್ತಿದೆ. ಅಂದರೆ ಇದು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಅವರ ಪರವಾಗಿ ನಿಲ್ತಾ ಇರೋದು ಕೂಡ ಒಕ್ಕಲಿಗ ಸಮುದಾಯ ಮಾತ್ರ, ಅದರ ನಾಯಕರು ಮಾತ್ರ ಮಾತಾಡ್ತಾ ಇದ್ದಾರೆ. ನನಗೆ ಇದು ಆಶ್ಚರ್ಯ ಆಗ್ತಾ ಇರುವಂಥದ್ದು ಅಂತೇಳಿ. ನೋಡಿ, ಏನಂತಂದರೆ ಈ ಯಾವ ಸರ್ಕಾರ ಬಂದಾಗಿನಿಂದ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ತಾವು ನೋಡಿ, ಪ್ರತಿ ಸತಿನೂ ಏನು ಹೇಳ್ತಾರೆ, ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ, ನಿಮ್ಮ ಋಣ ನಮ್ಮ ಮೇಲಿದೆ ಇರತಕ್ಕಂಥ ಮಾತು ಹೇಳ್ತಾರೆ. ಅದಾದಮೇಲೆ ಸಿದ್ದರಾಮಯ್ಯನವ್ರ ಹಳೆ ಕಾಲದಲ್ಲಿ ನೋಡಿ ತನ್ವೀರ್ ಸೇಠ್ ಮೇಲೆ ಅಟ್ಯಾಕ್ ಆಗ್ತದೆ. ತನ್ವೀರ್ ಸೇಠ್ ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ, ಅವರದೇ ಶಾಸಕರು ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ. ಅದೇ ಹುಡುಗರು ಯಾರು ಅಟ್ಯಾಕ್ ಮಾಡ್ತಾರೆ, ಅವ್ರ ಪಾಪ ತನ್ವೀರ್ ಸೇಠ್ ಅವರು ಒಬ್ಬ ಬ್ಯಾಲೆನ್ಸ್ಡ್ ವ್ಯಕ್ತಿ, ಅಂತಹ ಬ್ಯಾಲೆನ್ಸ್ಡ್ ವ್ಯಕ್ತಿ ಮಾತಾಡಿದಾಗ ಅವ್ರ ಪರವಾಗಿ ನಿಂತ್ಕೊಳ್ಳಲ್ಲ. ಅದೇ ಯಾರು ಹುಡುಗರು ರ್ಯಾಡಿಕಲ್ಸ್ ಇರ್ತಾರೆ ಅವ್ರ ಪರವಾಗಿ ನಿಂತ್ಕೊಳ್ತಾರೆ. ಈಗ ನಾವು ಹಾನ್ಗಲ್ ರೇಪಲ್ಲಿ ನೋಡಿದ್ವಿ, ಹಾನ್ಗಲಲ್ಲಿ ಪಾಪ ಮಹಿಳೆ ತನ್ವೀರ್ ಸೇಠ್ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಜೊತೆ ಅವ್ರು ಚೆನ್ನಾಗಿರ್ಲಿಲ್ಲ. ಅದಾದ್ಮೇಲೆ ಆನ್ಗಲ್ ರೇಪ್ ಆದಾಗ ಮಹಿಳೆ ಪರವಾಗಿ ನಿಂತ್ಕೊಬೇಕಾಗಿತ್ತು. ಆಕೆ ಪಾಪ ಶೋಷಿತ ಮುಸಲ್ಮಾನ ಮಹಿಳೆ, ಆದ್ರೆ ಆ ಮಹಿಳೆ ಪರವಾಗಿ ನಿಂತ್ಕೊಳ್ಳೋ ಸರ್ಕಾರ ನಿಂತ್ಕೊಳ್ಳೋದು ಆ ಕಿಡಿಗೇಡಿಗಳು ಯಾರು ರೇಪ್ ಮಾಡಿರ್ತಾರಂತವ್ರು, ಯಾಕಂದ್ರೆ ಅವರಿಂದಾನೇ ವೋಟ್ ಬ್ಯಾಂಕು ಕ್ರಿಯೇಟ್ ಆಗ್ತಕ್ಕಂಥವ್ರು. ಅದಾದ್ಮೇಲೆ ನಾವು ನಮ್ಮ ಡಿಜಳ್ಳಿ ಕೆಜಳ್ಳಿ ಗಲಾಟೆ ನೋಡಿದ್ವಿ, ಅಖಂಡ ಶ್ರೀನಿವಾಸ ಮೂರ್ತಿಯವರ ಅವ್ರದೇ ಶಾಸಕರು ಪರವಾಗಿ ನಿಂತ್ಕೊಳ್ಳಲ್ಲ ಸರ್ಕಾರ, ದಲಿತ ಶಾಸಕರು ಪರವಾಗಿ ನಿಂತ್ಕೊಳ್ಳಲ್ಲ. ಆದ್ರೆ ಯಾರು ಗಲಾಟೆ ಮಾಡ್ತಾರೆ, ಯಾರು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾರೆ
ಅಂಥವ್ರ ಪರವಾಗಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಂತ್ಕೊಳ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ಅವ್ರ ಮೇಲೆ ಕೇಸ್ ವಿತ್ಡ್ರಾ ಮಾಡ್ತಾರೆ. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿ, ಪಾದ್ರಾಯನ್ ಪರ ನೋಡಿದ್ವಿ, ಅದಾದ್ಮೇಲೆ ಹುಬ್ಳಿ ಕೇಸಲ್ಲಿ ನೋಡಿದ್ವಿ. ಇಲ್ಲೆಲ್ಲ ಕಡೆನೂ ಕೇಸ್ನ ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ಹಿಂದೂ ಕಾರ್ಯಕರ್ತ ಹುಬ್ಳಿನಲ್ಲಿ ಯಾರು ಪಾಪ ರಾಮ ಮಂದಿರಕ್ಕೆ ಹೋರಾಟ ಮಾಡಿದ್ದ 92-93ರಲ್ಲಿ ಅಂಥವನ ಮೇಲೆ ಮತ್ತೆ ಕೇಸ್ ಬುಕ್ ಮಾಡ್ತಾರೆ. ಎಂತಹ ವಿಪರ್ಯಾಸ ಈ ಸರ್ಕಾರದ್ದು ಅಂತಂದರೆ, ಇಂತಹ ಒಂದು ದುರ್ದೈವ ಸಿದ್ದರಾಮಯ್ಯನವ್ರಿಗೆ ಏನು ಅಂದರೆ, ಮುಸಲ್ಮಾನರ ಹೆಸರು ಹೇಳ್ಕೊಂಡು ಕುರ್ಚಿ ಬಿಗಿ ಮಾಡ್ಕೊಂಡು ಕುರ್ಚಿ ಮೇಲೆ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುತ್ಕೊಬೇಕು ಅಂತಕ್ಕಂಥ ಆಸೆ. ಅದರಿಂದಾಗಿ ಜಮೀರ್ ಅಹಮದ್ ಅಂತಕ್ಕಂತಹ ಒಬ್ಬ ಲಂಪಟರಾಗಿ ನಡ್ಕೊಳ್ತಾರೆ. ಅವ್ರಿಗೆ ಸಚಿವರ ಥರ ನಡ್ಕೊಳ್ಳಲ್ಲ, ಅವರು ಲಂಪಟತನದಿಂದ ನಡ್ಕೊಳ್ತಕ್ಕಂತಹ ಜಮೀರ್ ಅಹಮದ್ ಅವರು ಹೇಳಿಕೆಗಳನ್ನು ತಾವು ನೋಡಿದ್ದೀವಿ. ಚನ್ನಪಟ್ಟಣದಲ್ಲಿ ಯಾವ ರೀತಿ ಹೇಳಿಕೆ ಕೊಟ್ಟರು ಅಂತೇಳಿ. ಬೇರೆಯವರಾಗಿದ್ದಿದ್ರೆ, ಅದೇ SM ಕೃಷ್ಣ ಅವರಾಗಿದ್ದಿದ್ರೆ, ಟಿ ಜಾನ್ ಕತೆ ನೋಡಿದ್ವಿ ನಾವು. ಟಿ ಜಾನ್ ಅವ್ರ ಸರ್ಕಾರ ಇದ್ದಾಗ ಅವ್ರು ಏನ್ರಿ ಈ ಥರ ಎಲ್ಲ ಮಾಡ್ತೀರಾ, ರೆಸಿಗ್ನೇಷನ್ ಕೊಟ್ಬಿಟ್ಟು ಆಚೆ ಹೋಗಿ ಅಂತ ಅಂದ್ಬಿಟ್ಟು SM ಕೃಷ್ಣ ಹೇಳ್ತಾರೆ. ಸಿದ್ದರಾಮಯ್ಯನವರು ಲಂಪಟತನದಿಂದ ಮಾತಾಡ್ತಕ್ಕಂಥ ಜಮೀರ್ ಅಹಮದ್ಗೆ ಬಾಯಿಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಇವತ್ತಿಗೂ ಮಾಡಿಲ್ಲ. ಮುಸ್ಲಿಂ ಓಲೈಕೆಗಳಾಗ್ತಾ ಇದೆ. ಮುಸ್ಲಿಂ ಓಲೈಕೆ ಆಗುತ್ತೆ. ಜಮೀರ್ ಅಹಮದ್ ವೋಟ್ ಕೊಡಿಸ್ತಾರೆ. ಜಮೀರ್ ಅಹಮದ್ ಕಡೆಯವರು ವೋಟ್ ಕೊಡಿಸ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.